ಇರಾನ್ ವಿರುದ್ಧ ಸಮರ ಮುಂದುವರೆದಿದೆ. ಹರ್ಮುಜ್ ಓಪನ್ಗೆ ಇರಾನ್ ಒಪ್ಕೊಳ್ತಾ ಇಲ್ಲ. ವಾರ್ನಿಂಗ್ ಅನ್ನ ಟ್ರಂಪ್ ಪದೇ ಪದೇ ಕೊಡ್ತಾ ಇದ್ದಾರೆ. ಈಗ ಕೊನೆ ಹಂತದ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಾ? ಈ ರೀತಿ ವಾರ್ನಿಂಗ್ ಸುಮಾರು ಕೊಟ್ಟಿದ್ದಾರೆ. ಸ್ಟಿಲ್ ಮಂಗಳವಾರ ಅಂತೇಳಿ ಒಂದು ಡೆಡ್ ಲೈನ್ ಅನ್ನ ಟ್ರಂಪ್ ಕೊಟ್ಟಿದ್ದಾರೆ. ಮತ್ತೆ ಕೆಲವೊಂದು ಕಟುವಾದ ಶಬ್ದಗಳೊಂದಿಗೆ ಈ ವಾರ್ನಿಂಗ್ ಅನ್ನ ಕೊಟ್ಟಿರೋದ್ರಿಂದ ನಿಜಕ್ಕೂ ಅಮೆರಿಕ ಈಗ ಹೇಳದಂತೆ ನಡ್ಕೊಳ್ಳುತ್ತಾ ಮಂಗಳವಾರ ಅನ್ನುವಂತ ಕುತೂಹಲ ಇದೆ. ಇರಾನ್ ಒಂದು ವೇಳೆ ಅಮೆರಿಕ ಹೇಳದಂತೆ ಕೇಳದೆ ಇದ್ರೆ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಜಾಗತಿಕವಾಗಿದೆ. ರಾಕ್ ಶಿರಾಜ್ ಸ್ಫೋಟಿಸುವಂತ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. 6ನೇ ವಾರವೂ ಯುದ್ಧ ಮುಂದುವರೆದಿದೆ. ಇರಾನ್ ವರ್ಸಸ್ ಅಮೆರಿಕ, ಇಸ್ರೇಲ್ ಯುದ್ಧ ನಡೀತಾ ಇದೆ. 38ನೇ ದಿನ ಮುಂದೇನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ. ಹರ್ಮುಜ್ ಜಲಸಂಧಿ ಓಪನ್ಗೆ ಡೆಡ್ ಲೈನ್ ನೀಡಲಾಗಿದೆ. ಮಂಗಳವಾರ ರಾತ್ರಿ 8 ಗಂಟೆಯ ಕೌಂಟ್ ಡೌನ್ ಅನ್ನ ಕೊಟ್ಟಿದ್ದಾರೆ. ಇರಾನ್ ಪವರ್ ಪ್ಲಾಂಟ್ಸ್ ಅನ್ನೇ ಸ್ಫೋಟಿಸುವಂತ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಪ್ರಮುಖ ಕಟ್ಟಡಗಳನ್ನು ಕೂಡ ನಾವು ಸ್ಫೋಟಿಸ್ತೀವಿ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಕೂಡ ತಿರುಗೇಟನ್ನ ಕೊಟ್ಟಿದೆ. ಯುದ್ಧದ ನಷ್ಟವನ್ನ ಭರಿಸೋವರೆಗೂ ಹರ್ಮುಜ್ ಬಂದಾಗೆ ಇರುತ್ತೆ ಅಂತ ಹೇಳಿ ಇರಾನ್ ಹೇಳ್ಕೊಂಡಿದೆ. ಒಟ್ಟಲ್ಲಿ ನಮಗೆ ಯುದ್ಧ ಆರಂಭ ಆದಾಗಿನಿಂದ ಏನ್ ನಷ್ಟ ಆಗಿದೆ ಅದನ್ನ ಅಮೆರಿಕ ತುಂಬಿಕೊಡ್ಬೇಕು. ಅಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಹರ್ಮುಜ್ ಅನ್ನ ಓಪನ್ ಮಾಡಲ್ಲ ಅಂತ ಹೇಳಿ ಇರಾನ್ ಕೂಡ ಸ್ಪಷ್ಟಪಡಿಸಿದೆ. ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಅಂತಾನೆ ಇರಾನ್ ಈ ಕ್ಷಣಕ್ಕೂ ಹೇಳ್ತಿರೋದು. ಈ ಮಧ್ಯದಲ್ಲಿ ಮಂಗಳವಾರ ಅಂದ್ರೆ ನಾಳೆ ರಾತ್ರಿ 8 ಗಂಟೆ ನಂತರ ಇರಾನ್ ಏನ್ ಸ್ಟ್ಯಾಂಡ್ ತಗೊಳುತ್ತೆ, ಅಮೆರಿಕ ಹೇಳದಂತೆ ನಡ್ಕೊಳ್ಳುತ್ತಾ, ಪವರ್ ಪ್ಲಾಂಟ್ ಗಳನ್ನ ಉಡೀಸ್ ಮಾಡುತ್ತಾ, ಪ್ರಮುಖ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಾ, ನರಕ ತೋರಿಸ್ತೀವಿ ಅಂತ ಈ ಹಿಂದೆಯಿಂದ ಏನ್ ಟ್ರಂಪ್ ಹೇಳ್ತಾ ಇದ್ರು ಇರಾನ್ಗೆ, ಅದರಂತೆ ಮಂಗಳವಾರ 8 ಗಂಟೆ ನಂತರ ಆ ದೃಶ್ಯಗಳು ಕಾಣ ಸಿಗ್ತಾವ. ಜಾಗತಿಕವಾಗಿನೂ ಕೂಡ ಈ ಬಗ್ಗೆ ಆತಂಕ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಈ ಹಿಂದೆನೂ ಸಾಕಷ್ಟು ವಾರ್ನಿಂಗ್ ಅನ್ನ ಟ್ರಂಪ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈ ಮಂಗಳವಾರ 8 ಗಂಟೆ ನಂತರ ಇದನ್ನ ಪ್ರಮುಖ ಡೆಡ್ ಲೈನ್ ಅಂತ ಕನ್ಸಿಡರ್ ಮಾಡಬಹುದಾ? ಇರಾನ್ ಏನ್ ಹೇಳ್ತಿದೆ ಇದಕ್ಕೆ? ಶರ್ಮಿತಾ, ಟ್ರಂಪ್ ಕೊಟ್ಟಿರ್ತಕ್ಕಂತಹ ಈ ಮಂಗಳವಾರದ ಡೆಡ್ ಲೈನು ಈಗಾಗಲೇ ಏನು 16 ಡೆಡ್ ಲೈನ್ ಇದೆ, ಅದರಲ್ಲೂ ಒಂದು ಡೆಡ್ ಲೈನ್ ಇದು ಅಂತ ಅನ್ಕೋಬಹುದು ಅನ್ಸುತ್ತೆ. ಸದ್ಯಕ್ಕೆ ನೋಡೋದಾದ್ರೆ ಸಾಕಷ್ಟು ಬಾರಿ ಕೊಟ್ಟಿದ್ರು. ಏನು 5 ದಿನ ಸೀಸ್ ಫೈರು ನಿಲ್ಲಿಸ್ತೀವಿ 5 ದಿನ ಅಂತ ಹೇಳಿದ್ರು ಹಿಂದೆ ಟ್ರಂಪು, ಅದಾಗಲಿಲ್ಲ. ಯಾಕೆಂದರೆ ಇರಾನ್ ಒಪ್ಪಲಿಲ್ಲ, ಹಾಗಾಗಿ ಕಂಟಿನ್ಯೂ ಆಯಿತು. ಈಗ ಹೇಳ್ತಾ ಇದ್ದಾರೆ ಏನೋ ನಾಳೆ ಡೆಡ್ ಲೈನ್ ಒಳಗಡೆ ಏನಾದರೂ ಇರಾನ್ ನಮ್ಗೆ ಹೇಳಿದ ಕಂಡೀಷನ್ಗೆ ಒಪ್ಕೊಂಡು ಯುದ್ಧ ನಿಲ್ಲಿಸದೆ ಹೋದರೆ ನರಕ ತೋರಿಸ್ತೀವಿ ಅಂತ ಹೇಳ್ತಾರೆ. ನರಕ ಅಂದರೆ ಇಡೀ ಇರಾನ್ನ ಏಕಕಾಲಕ್ಕೆ ಬ್ಲಾಸ್ಟ್ ಮಾಡ್ತೀವಿ, ನಿಮಗೆ ಬೇರೆ ದಾರಿ ಇಲ್ಲ, ನೀವು ಅಲ್ಲಾಹನನ್ನು ಸ್ಮರಣೆ ಮಾಡ್ಕೊಳ್ಳಿ, ನಿಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಟ್ರಂಪು. ಆದರೆ ಇದು ಮಂಗಳವಾರ ರಾತ್ರಿ ನಂತರ ಏನಾಗುತ್ತೆ ಅಂತ ಗೊತ್ತಾಗಲಿದೆ. ಸದ್ಯಕ್ಕೆ ಹೇಳ್ತಾ ಇದ್ರಿ ನೀವು, ಹೌದು, ಅವ್ರದ್ದು ಸಾಕಷ್ಟು ವಿದ್ಯುತ್ ಪ್ಲಾಂಟ್ಗಳನ್ನ, ನೀರಿನ ಪ್ಲಾಂಟ್ಗಳನ್ನ ಹೊಡೆದಾಕ್ತಾ ಇದ್ದಾರೆ. ಮತ್ತು ಮೇಯ್ನ್ ಆಗಿ ಇಂಟರ್ನ್ಯಾಷನಲ್ ಬಾರ್ಡರ್ ಇರ್ತಕ್ಕಂಥ ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನ, ಅಂದರೆ ಹರ್ಮುಜ್ ಜಲಸಂಧಿ ಒಂದು ಕಡೆ ಬಂದ್ ಮಾಡಿರೋದು ನೋಡಿದರೆ, ಇನ್ನೊಂದು ಕಡೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಏನಿತ್ತು ಅದು ಸಾಕಷ್ಟು ಬ್ರಿಡ್ಜ್ಗಳನ್ನು ಹೊಡೆದಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಮೇರಿಕದವರು. ಹೀಗಾಗಿ ಬೇರೆ ದೇಶಗಳಿಗೇನು ಟ್ರಕ್ಗಳ ಮೂಲಕ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ಆ ಟ್ರಾನ್ಸ್ಪೋರ್ಟೇಷನ್ ಕೂಡ ಸಾಕಷ್ಟು ಕಡೆ ಬಂದ್ ಮಾಡಿದೆ. ಹೀಗಾಗಿ ಇರಾನ್ಗೆ ತಡಿಲಾರದಂಥ ಹೊಡೆತ ಕೊಡ್ತಾ ಇದೆ ಅಮೆರಿಕ. ಆದರೆ ಇರಾನ್ ಯಾವುದೇ ರೀತಿ ಬಗ್ಗೋ ಲಕ್ಷಣಗಳಿಲ್ಲ. ಟ್ರಂಪ್ ಇನ್ನೊಂದು ಪ್ಲಾನ್ ಮಾಡಿದರೆ, ಏನು ಸಂಧಾನಕ್ಕೆ 5 ದೇಶಗಳು ಒಪ್ಪಿ ಸಂಧಾನವನ್ನು ಪ್ರಯತ್ನ ಮಾಡ್ತಿದ್ದು, ಅದು ಹಿಂದೆ ಸರದಂಗೆ ಕಾಣಿಸ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಒಂದು ಸುದ್ದಿ ಬರ್ತಾ ಇದೆ, ಏನು ಡಿಆಕ್ಟಿವೇಟ್ ಆಗಿದ್ದು ಈ ಪಾಕಿಸ್ತಾನ ಇರ್ಬೋದು, ಈಜಿಪ್ಟ್ ಇರ್ಬೋದು, ಈ ಥರದ ದೇಶಗಳು ಮತ್ತೆ ಸಂಧಾನಕ್ಕೆ ಮುಂದಾಗಿದ್ದಾವೆ. ಈ ಸಂಧಾನ ಏನಾದರೂ ಸಕ್ಸಸ್ ಆದರೆ ಏನೋ ಸದ್ಯಕ್ಕೆ ಟ್ರಂಪ್ 45 ದಿನಗಳ ಕಾಲ ಏನೋ ಕದನ ವಿರಾಮವನ್ನು ಘೋಷಿಸುವಂಥ ಸಾಧ್ಯತೆ ಇದೆ. ಮೋಸ್ಟ್ಲಿ ಇದು ನಾಳೆ ಸಂಜೆವರೆಗೂ ಈ ಸಂಧಾನದ ಪ್ರಕ್ರಿಯೆಗಳು ನಡೆಯುವಂಥ ಸಾಧ್ಯತೆ ಇದೆ. ಯಾಕೆಂದರೆ ವಿಶ್ವಸಂಸ್ಥೆ ಕೂಡ ಮೂಗು ತುರಿಸ್ತಾ ಇದ್ದಿದ್ರಲ್ಲಿ ಮಧ್ಯದಲ್ಲಿ ಒಂದು ಸಂಧಾನ ಪ್ರಯತ್ನ ಮಾಡಬೇಕು ಅಂತ. ಯಾಕೆಂದರೆ ಟ್ರಂಪ್ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಮೇಲೆ ಒತ್ತಡ ಇರ್ತಾ ಇದ್ರು ಭದ್ರತಾ ಮಂಡಳಿಯಲ್ಲಿ, ಏನಾದರೂ ಮಾಡಿ ಇರಾನ್ಗೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡೋಣ ಅಂತ. ಆದರೆ ಇರಾನ್ ಬೆನ್ನಿಗೆ ಏನೋ ಚೀನಾ ಮತ್ತು ರಷ್ಯಾ ನಿಂತಿರೋ ಕಾರಣ ಅಲ್ಲಿ ಆಗ್ತಾ ಇಲ್ಲ. ಇರಾನ್ಗೆ ಒಂದು ರೀತಿಯ ಮಾರಲ್ ಸಪೋರ್ಟ್ ಇದೆ, ಇನ್ನೊಂದು ಇಂಡೈರೆಕ್ಟಾಗಿ ಕೂಡ ಸಪೋರ್ಟ್ ಇದೆ. ಆದ ಕಾರಣಕ್ಕೆ ಇರಾನ್ ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ಬಗ್ತಾ ಇಲ್ಲ. ಹಾಗಾಗಿ ಎಷ್ಟೇ ಏನೋ ಡೆಡ್ಲೈನ್ಗಳು ಕೊಟ್ಟರು ಕೂಡ ಇರಾನ್ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಬಹುಮುಖ್ಯವಾಗಿ ಇಲ್ಲಿ ಇರಾನ್ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನೆಲ್ಲಿದೆ ತುಂಬ ಸೂಕ್ಷ್ಮವಾದ ಮತ್ತು ನಿಗೂಢವಾಗಿರ್ತಕ್ಕಂಥ ಸುರಂಗ ಮಾರ್ಗಗಳಲ್ಲಿ ತನ್ನೆಲ್ಲ ಏನು ನ್ಯೂಕ್ಲಿಯರ್ ಶೇಖರಣೆ ಮಾಡಿ ಇಟ್ಕೊಂಡಿದೆ. ಹಾಗಾಗಿ ಮಿಸೈಲ್ಗಳನ್ನು ಕೂಡ ಸಾಕಷ್ಟು ಸುರಂಗದಲ್ಲಿ ಇಟ್ಕೊಂಡ್ರಿಂದ ಅಮೆರಿಕಕ್ಕೆ ಏನೋ ಕಂಟ್ರೋಲ್ಗೆ ಸಿಗ್ತಾಯಿಲ್ಲ. ಅಂದರೆ ಎಲ್ಲಿದೆ ಅನ್ನೋದು ಕೂಡ ಅದನ್ನ ಸ್ಯಾಟಲೈಟ್ ಮೂಲಕ ಪತ್ತೆ ಮಾಡದೆ ಒಂದು ದೊಡ್ಡ ಚಾಲೆಂಜಸ್ ಆಗಿದೆ. ಸೊ ಹಾಗಾಗಿ ಈ ಟೆಕ್ನಾಲಜಿ ರಷ್ಯಾ ಮತ್ತು ಏನೋ ಇರಾನ್ಗೆ ಸಪೋರ್ಟ್ ಮಾಡೋ ಕಾರಣದಿಂದಾಗಿ ಅಮೆರಿಕಕ್ಕೆ
ಎಲ್ಲಿಟ್ಟಿದ್ದಾರೆ ಅಂತಕ್ಕಂಥ ಲೊಕೇಶನ್ಗಳೇ ಗೊತ್ತಾಗ್ತಿಲ್ಲ. ಹೀಗಾಗಿ ಬರೀ ಏನೋ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ ಹೊರತು ಸೊ ಅಮೆರಿಕದ ಸೇನೆಗೆ ಅಗತ್ಯವಾಗಿರೋ ಎಲ್ಲೆಲ್ಲಿ ಮಿಸೈಲ್ ಇಟ್ಟಿದ್ದಾರೆ ಮತ್ತು ನ್ಯೂಕ್ಲಿಯರ್ನ ಎಲ್ಲಿಟ್ಟಿದ್ದಾರೆ ಅದನ್ನು ಪತ್ತೆ ಮಾಡಿ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಟ್ರಂಪ್ ಖಂಡಿತ ಫೇಲ್ಯೂರ್ ಆಗ್ತಿದ್ದಾರೆ ಶರ್ಮಿತಾ. ಹಾಗಾಗಿ ಈ ನಾಳೆ 8 ಗಂಟೆವರೆಗೂ ನೋಡ್ಬಿಟ್ಟು ಆಮೇಲೆ ಮುಂದಿನ ಯಾವ ರೀತಿ ಇದು ಪರಿಣಾಮ ಆಗುತ್ತೆ ಅಂತ ನೋಡಬೇಕು ಶರ್ಮಿತಾ.